ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಅವರೆಕಾಳು ಮತ್ತು ಆಲೂಗಡ್ಡೆ ಹಾಕಿ ಪಲಾವ್ ಮಾಡೋಣ ಅಂತ ನಾನು ಆಲೂಗಡ್ಡೆ ಮತ್ತು ಈರುಳ್ಳಿನ ಸಪ್ರೇಟ್ ಹೆಚ್ಕೊಂಡಿದ್ದೇನೆ. ಹಾಗೆಯೇ ಬೇರೆ ಒಂದು ಕಾಯಿ, ಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಕೊತ್ತಂಬರಿ, ಟೊಮೆಟೊ ಎಲ್ಲ ಸಪ್ರೇಟಾಗಿ ಹೆಚ್ಚಿಟ್ಕೊಂಡಿದ್ದೇನೆ. ಮಿಕ್ಸಿಗೆ ಹಾಕ್ಕೊಳ್ಬೇಕಾದ್ರೆ ಟೊಮೆಟೊ, ಈರುಳ್ಳಿ, ಹಾಗೆಯೇ ಕೊತ್ತಂಬರಿ, ಹಾಗೆ ಸ್ವಲ್ಪ ಕಾಯಿ, ಶುಂಠಿ ಎಲ್ಲ ಹಾಕಿ ಮಿಕ್ಸಿಗೆ ರುಬ್ಕೊಳ್ತೇನೆ. ಖಾರ ಕಡಿಮೆ ಇರಲಿ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಖಾರನೇ ಹಾಕಿದ್ದೇನೆ. ಮಕ್ಕಳು ತಿಂತಾರಲ್ಲ ಅಂತ. ಬೇಕು ಅಂತಂದರೆ ನೀವು ಸ್ವಲ್ಪ ಜಾಸ್ತಿ ಖಾರ ಹಾಕ್ಕೊಂಡ್ರೂ ಪರವಾಗಿಲ್ಲ, ಚೆನ್ನಾಗಾಗತ್ತೆ. ಅವರೆಕಾಳು ಸೀಸನ್ ಅಲ್ವಾ, ಅವರೆಕಾಳಿನ ಒಂದು ಉಪ್ಪಿಟ್ಟು, ಅವರೆಕಾಳಿಂದ ಸ್ವೀಟ್ಸು, ಹಲ್ವಾ ಇದನ್ನೆಲ್ಲ ಮಾಡ್ತಾರೆ. ಹೊರಗಡೆ ಹೋಟೆಲಲ್ಲಂತೂ ತುಂಬ ವೆರೈಟಿ ಡಿಶಸ್ ಅವರೆಕಾಳಿಂದ ಮಾಡೋದನ್ನು ನಾವು ನೋಡ್ತಾನೆ ಇರ್ತೀವಿ. ಹಾಗಾಗಿ ಅವರೆಕಾಳು ಅಂದ ತಕ್ಷಣ ತುಂಬಾ ಇಂಟ್ರೆಸ್ಟ್ ಬಂದ್ಬಿಡುತ್ತೆ ತೊಗೊಳ್ಬೇಕು ಅಂತೇಳ್ಬಿಟ್ಟು ನಾನು ಅದಕ್ಕೆ ಅವರೆಕಾಳು ಸೀಸನ್ ಅಲ್ಲ ಅಂಥೇಳಿ ಪಲಾವ್ ಮಾಡ್ತಾಯಿದ್ದೇನೆ. ಸಿಂಪಲ್, ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ, ಇದಕ್ಕೆ ತರಕಾರಿ ಹಾಕಬೇಕು ಅಂತ ಇಲ್ಲ, ಸಿಂಪಲ್ಲಾಗಿ ಮಾಡುವಂತಹ ರೆಸಿಪಿ ಇದು. ನಾನು ಅಲ್ಲಿ ಪುಡಿ ಏನಂದರೆ ಮನೆಯಲ್ಲೇ ಮಾಡಿರುವಂತಹ ಗರಂ ಮಸಾಲ ಪುಡಿನ ಹಾಕಿರೋದು. ಎಲ್ಲ ರುಬ್ಕೊಂಡಿರುವಂಥ ಮಿಶ್ರಣನ ನಾನು ತರಕಾರಿ ಜೊತೆಗೆ ಇನ್ನೊಂದು ಸರಿ ಫ್ರೈ ಮಾಡ್ತಾಯಿದ್ದೇನೆ, ಹಸಿ ಪರಿಮಳ ಎಲ್ಲ ಹೋಗಲಿ ಅಂತೇಳ್ಬಿಟ್ಟು. ಹಾಗೆಯೇ ಪಲಾವ್ಗೆ ಸಂಬಂಧಪಟ್ಟ ಪಲಾವ್ ಎಲೆ, ಚಕ್ಕೆ, ಲವಂಗ ಅವೆಲ್ಲ ಹಾಕಿ ಇನ್ನೊಂದು ಸರಿ ಫ್ರೈ ಮಾಡಿಕೊಂಡು ನೋಡಿ. ಅಷ್ಟು ಅಳತೆ, ನಾನು ಅಕ್ಕಿನ ಎಷ್ಟು ಅಳತೆ ಅಕ್ಕಿ ಹಾಕಿರ್ತೀನೋ ಅಷ್ಟೇ ಅಳತೆಯ ನೀರು ಡಬಲ್ ಮಾಡಿ ಹಾಕಬೇಕಾಗತ್ತೆ. ಆನಂತರ ಸ್ವಲ್ಪ ನಾನು ಫ್ರೈ ಮಾಡ್ಕೊಳ್ತೇನೆ. ಏನಕ್ಕೆ ಅಂತಂದರೆ ಉದುರು ಬರಲಿ ಅಕ್ಕಿ ಅಂತ ಹೇಳ್ಬಿಟ್ಟು ಫ್ರೈ ಮಾಡಿಕೊಂಡು ಸ್ವಲ್ಪ ಮೊಸರು ಹಾಗೆಯೇ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದ ನಂತರ ಬಿಸಿ ನೀರಿರುತ್ತಲ್ಲ, ಬಿಸಿ ನೀರನ್ನೇ ಹಾಕ್ತೇನೆ. ಪರಿಮಳಕ್ಕೆ ಸೋಂಪುಕಾಳು, ಒಳ್ಳೆ ಪರಿಮಳ ಬರುತ್ತೆ ಸೋಂಪುಕಾಳು ಹಾಕಿದರೆ. ಆನಂತರ ಕಸೂರಿ ಮೇಥಿನೂ ಹಾಕಿದರೆ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಇದೆಲ್ಲ ಆದ ನಂತರ ಒಂದು ಸ್ವಲ್ಪ ಕುದಿ ಬಂದಾದ ನಂತರ ತುಪ್ಪ ಹಾಕಬೇಕು. ಒಂದು ಚಮಚ ತುಪ್ಪ ಹಾಕಿದರೆ ಸಾಕು. ತುಂಬ ಟೇಸ್ಟಿಯಾಗಿ ಒಳ್ಳೆ ಪರಿಮಳ ಬರುವಂತಹ, ಹಾಗೆ ಉದುರು ಆಗುವಂತಹ ಏನಂತಂದರೆ ಪಲಾವ್ ರೆಡಿ ಆಗುತ್ತೆ. ಅದರ ಜೊತೆಗೆ ನಾನು ಕರಿಕಡಲೆ ಸಾಗು ಥರ ಮಾಡೋಣ ಅಂತೇಳ್ಬಿಟ್ಟು ಅದನ್ನು ಮಾಡ್ತಾಯಿದ್ದೇನೆ. ಕರಿಕಡಲೆ ಬೇಯಿಸ್ಕೊಂಡು ಸ್ವಲ್ಪ ಮಿಕ್ಸಿಯಲ್ಲಿ ಹಾಕ್ಕೊಂಡಿದ್ದೇನೆ ಪೇಸ್ಟ್ ಆಗೋ ರೀತಿಯಲ್ಲಿ. ಹಾಗೆಯೇ ಇನ್ನು ಸ್ವಲ್ಪ ಅರ್ಧ ತೆಕ್ಕೊಂಡು ಅದಕ್ಕೆ ಕರಿಕಡಲೆನೇ ಹಾಕ್ಬಿಟ್ಟು ಅದರದ್ದು ಒಂದು ಇದೇನಂತಾರೆ ಗ್ರೇವಿ ಥರ ಮಾಡೋಣ ಅಂತ ಸೈಡಿಗೆ. ಏಕೆಂದರೆ ಪಲಾವ್ ಸ್ವಲ್ಪ ಖಾರ ಕಡಿಮೆ ಇದೆ ಅಲ್ವಾ, ದೊಡ್ಡವರಿಗೆ ಸ್ವಲ್ಪ ಜಾಸ್ತಿ ಖಾರ ಇರಲಿ ಅಂತ ಹೇಳ್ಬಿಟ್ಟು ನಾನು ಸಾಗುನ ಮಾಡಿದೆ. ನೋಡಿ, ಇಲ್ಲಿ ಪಲಾವ್ ರೆಡಿಯಾಗಿದೆ. ತುಂಬಾ ಚೆನ್ನಾಗಾಗಿತ್ತು ಮಾತ್ರ. ನಮ್ಮನೇಲಿ ತುಂಬ ಇಷ್ಟಪಟ್ಟರು, ಇಷ್ಟು ಚೆನ್ನಾಗಾಗಿತ್ತು. ನೀವು ಟ್ರೈ ಮಾಡಿ ನೋಡಿ. ಹಾಗೆ ಹೋಮ್ ಸ್ಕೂಲಿಂಗಲ್ಲಿ ಟೋಡರ್ಸ್ ಮತ್ತು ಪ್ರೀ ಸ್ಕೂಲ್ ಬಗ್ಗೆ ವಿಚಾರ ಮಾಡ್ತಾ ಹೋಗೋಣ. ಮಕ್ಕಳಲ್ಲಿ ನಾವು ಪ್ರೀ ಸ್ಕೂಲ್ ಅಂತಂದ ಬಂದರೆ 2 ವರ್ಷದಿಂದ 5 ವರ್ಷದ ಒಳಗಿರುವಂಥ ಮಕ್ಕಳು, ಅವರ ಸ್ವಭಾವಗಳು ಹೇಗಿರುತ್ತೆ ಅಂತ ನೋಡೋದಾದರೆ ಅವರು ತುಂಬ ಅಬ್ಸರ್ವೇಷನಲ್ಲಿ ಇರ್ತಾರೆ. ಅಂದರೆ ಅವರು ಒಂದು ಕಂಫರ್ಟ್ ಝೋನಿಂದ ಹೊರಗಡೆ ಎನ್ವಿರಾನ್ಮೆಂಟಿಗೆ ಅವ್ರು ಕಾಲಿಡುವಂತಹ ಸ್ಟೇಜ್ ಆಗಿರೋದ್ರಿಂದ ತುಂಬಾ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಹಾಗೆಯೇ ಅವರ ಸೆನ್ಸ್ ತುಂಬಾ ಸ್ಟ್ರಾಂಗಾಗಿರುತ್ತೆ. ನೋಡೋದಾಗಿರಲಿ, ಟಚ್ ಮಾಡಿ ಅಬ್ಸರ್ವೇಷನ್ ಮಾಡೋದು, ಈ ಥರ ಕ್ಯೂರಿಯಸ್ ಆಗಿರೋದು, ಈ ಥರ ತುಂಬ ಜಾಸ್ತಿ ಇರುತ್ತೆ. ಹಾಗೆಯೇ ಲ್ಯಾಂಗ್ವೇಜ್ ಡೆವಲಪ್ಮೆಂಟು ತುಂಬ ಆಗ್ತಾ ಇರುತ್ತೆ. ಒಂದೊಂದು ವರ್ಡ್ ಅಬ್ಸರ್ವ್ ಮಾಡಿಬಿಟ್ಟು ಅವರು ಪ್ರೊನೌನ್ಸ್ ಮಾಡ್ತಾ ಇರ್ತಾರೆ. ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಾರೆ. ಮತ್ತು ಪದ ಬಳಕೆ ತುಂಬ ಜಾಸ್ತಿ ಆಗಿರುತ್ತೆ ಕಂಪ್ಯಾರಿಟಿವ್ಲಿ. ಹಾಗೆಯೇ ಅವರು ಫಿಸಿಕಲಿ ಮತ್ತು ಇಂಟರ್ಯಾಕ್ಚುಲಿ ಅಂದರೆ ತುಂಬಾ
ಫಿಸಿಕಲ್ ಗ್ರೋತು ಆಗ್ತಾ ಇರುತ್ತೆ, ಹಾಗೆಯೇ ಮೆಂಟಲ್ ತುಂಬ ಗ್ರೋತ್ ಆಗ್ತಾ ಇರುತ್ತೆ. ಹಾಗಾಗಿ ಈ ಒಂದು ಸ್ಟೇಜಲ್ಲಿ ಅವ್ರನ್ನ ನಾವು ಪ್ರಿಪೇರ್ ಮಾಡಬೇಕಾಗತ್ತೆ ಮುಂದೆ ಸ್ಕೂಲಿಗೆ ಹೋಗೋಕ್ಕೆ, ಅಲ್ಲಿ ಅಡ್ಜಸ್ಟ್ ಆಗೋಕ್ಕೆ, ಫ್ರೆಂಡ್ಸ್ ಮಾಡ್ಕೊಳ್ಳೋಕ್ಕೆ. ಈ ಒಂದು ಸ್ಟೇಜಲ್ಲಿ ನಾವು ಅವ್ರನ್ನ ಪ್ರಿಪೇರ್ ಮಾಡ್ತಾ ಇರ್ತೀವಿ ಲಾಂಗ್ ಟರ್ಮ್ ಸ್ಕೂಲಿಗೆ ಹಾಕಲಿಕ್ಕೆ. ಹಾಗಾಗಿ ಈ ಒಂದು ಸ್ಟೇಜಲ್ಲಿ ನಾವು ತುಂಬ ಕಾನ್ಷಿಯಸ್ ಆಗಿ ಮಕ್ಕಳಿಗೆ ಕಾನ್ಫಿಡೆನ್ಸ್ ತುಂಬೋ ಹಾಗೆ ಪೇರೆಂಟ್ಸ್ ನಡವಳಿಕೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ.